ನಮಸ್ಕಾರ ವೀಕ್ಷಕರೇ, ಭಾರತದ ಕೂದಲಿಗೆ ಚೀನಾದಲ್ಲಿ ಬಂಗಾರದ ಬೆಲೆ. ಹೌದು, ಇಡೀ ವಿಶ್ವದಲ್ಲಿ ಈಗ ಭಾರತದ ಕೂದಲಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಎಷ್ಟರ ಮಟ್ಟಕ್ಕೆ ಅಂದರೆ ಚೀನಾದವರು ಭಾರತದ ಮೂಲಕ ಹಲವಾರು ಸ್ಮಗ್ಲಿಂಗ್ಗಳನ್ನು ಮಾಡ್ತಿದ್ದಾರೆ. ಅಂದರೆ 500 ಕೋಟಿ ವಸ್ತು ಇದ್ರೆ ಆದರೆ ಅದಕ್ಕೆ ಇನ್ವಾಯ್ಸ್ ಜನರೇಟ್ ಮಾಡುವಂಥದ್ದು ಕೇವಲ 50 ಕೋಟಿ. ಈ ಮೂಲಕ ಸರ್ಕಾರಕ್ಕೆ ಮೋಸ ಮಾಡಿ ಚೀನಾಗೆ ಅಕ್ರಮವಾಗಿ ಕೂದಲನ್ನ ಆಮದು ಮಾಡ್ಕೊಳ್ತಿದ್ದಾರೆ. ಹಾಗಿದ್ರೆ ಈ ಕೂದಲಿಗೆ ಇಷ್ಟೊಂದು ಬೆಲೆ ಯಾಕೆ, ಮತ್ತೆ ನಮ್ಮ ಭಾರತದ ಕೂದಲಿಗೆ ಡಿಮ್ಯಾಂಡ್ ಯಾಕೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಕಟಿಂಗ್ ಶಾಪ್ ಅಲ್ಲಿ ಅಥವಾ ದೇವಾಲಯಗಳಲ್ಲಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಕೂದಲು ಅನ್ನೋದು ಸಿಗುತ್ತೆ. ಉದಾಹರಣೆ ಕೊಡೋದಾದ್ರೆ ತಿರುಪತಿ ಒಂದೇ ದೇವಸ್ಥಾನದಲ್ಲಿ ವರ್ಷಕ್ಕೆ 100 ಕೋಟಿ ಬಿಸ್ನೆಸ್ ಅನ್ನ ಈ ಕೂದಲು ತಂದುಕೊಡುತ್ತೆ. ಈ ಕೂದಲನ್ನ ಏನಕ್ಕೆ ಬಳಸ್ತಾರೆ ಅಂದ್ರೆ ಸಹಜವಾಗಿ ಇಡೀ ವಿಶ್ವದಲ್ಲಿ ಏರ್ ಲಾಸ್ ಅನ್ನೋದು ಜಾಸ್ತಿ ಸಮಸ್ಯೆ ಇದೆ ಮತ್ತು ನಮ್ಮ ಭಾರತದ ಕೂದಲಿಗೆ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಇದೆ. ಏನಕ್ಕಂದ್ರೆ ನಮ್ಮ ಭಾರತೀಯರ ಕೂದಲು ತುಂಬಾ ಸ್ಟ್ರಾಂಗ್ ಇರುತ್ತೆ ಮತ್ತು ನಮ್ಮ ಭಾರತೀಯರ ಕೂದಲು ಗಟ್ಟಿಯಾಗಿರುತ್ತೆ. ಅದಕ್ಕೋಸ್ಕರನೇ ಚೀನಾ ಮತ್ತು ಹಲವಾರು ದೇಶಗಳು ನಮ್ಮ ಭಾರತದ ಕೂದಲನ್ನ ಖರೀದಿಸ್ತವೆ. ಅದನ್ನ ವಿಗ್ ಆಗಿ ಕನ್ವರ್ಟ್ ಮಾಡಿ ಕ್ಯಾನ್ಸರ್ ಪೇಷಂಟ್ಗಳು ಮತ್ತೆ ಯಾರು ಏರ್ ಲಾಸ್ ಜಾಸ್ತಿ ಆಗ್ತಿರುತ್ತೋ ಅವರಿಗೆ ಈ ವಿಗ್ಗಳನ್ನ ಬಳಸ್ತಾರೆ. ಈಗ ಭಾರತದ ಕೂದಲಿಗೆ ಅತಿ ಹೆಚ್ಚು ರೇಟ್ ಇರೋ ಕಾರಣದಿಂದ ಸ್ಮಗ್ಲಿಂಗ್ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ. ಅದು ಯಾವ ರೀತಿ ಅಂದ್ರೆ ಇವಾಗ ಎಲ್ಲ ಕೂದಲಿನ ಬೆಲೆ ಒಂದು 500 ಕೋಟಿ ಇದ್ರೆ ಕೇವಲ ಒಂದು 50 ಕೋಟಿಗೆ ಮಾತ್ರ ಇನ್ವಾಯ್ಸ್ ಜನರೇಟ್ ಮಾಡುವಂಥದ್ದು. ಆ ರೀತಿ ಪ್ರಕರಣಗಳನ್ನ ಇಡಿ ಅವರು ಹೊಸದಾಗಿ ದಾಖಲಿಸ್ಕೊಳ್ತಿದ್ದಾರೆ. ಮೇಯ್ನ್ ಆಗಿ ಇದು ಯಾವ ರೀತಿ ನಡೆಯುತ್ತೆ ಅಂದ್ರೆ ತೆಲಂಗಾಣದ ಹೈದರಾಬಾದ್ನಿಂದ 11,793 ಕೋಟಿ ಏರ್ ಸ್ಕ್ಯಾಮ್ ಆಗಿದೆ ಅಂತ ತಿಳಿದು ಬರ್ತಿದೆ. ಇದು ಯಾರು ಮಾಡಿದ್ದಾರೆ ಅಂದ್ರೆ ನ್ಯಾಯ್ಲಾ ಫ್ಯಾಮಿಲಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್. ಇವರು ಏನ್ ಮಾಡ್ತಿದ್ರು ಅಂದ್ರೆ ಬೆನಾಮಿ ಹೆಸರಲ್ಲಿ ಇನ್ವಾಯ್ಸ್ಗಳನ್ನ ಜನರೇಟ್ ಮಾಡೋದು. ಅಂದ್ರೆ ನಾನು ಹಿಂದೆ ಹೇಳ್ದಂಗೆ ಕಡಿಮೆ ಬೆಲೆಯಲ್ಲಿ ಇನ್ವಾಯ್ಸ್ ಜನರೇಟ್ ಮಾಡಿ ಅತಿ ಹೆಚ್ಚಾಗಿ ಸರಕುಗಳನ್ನ ರಫ್ತು ಮಾಡೋದು. ಮತ್ತೊಂದು ಕಡೆ ನೋಡ್ಕೊಳ್ಳೋದಾದ್ರೆ ಬೆನಾಮಿ ಹೆಸರಲ್ಲಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡೋದು. ಅಂದ್ರೆ ಇವಾಗ ಒಂದು ಕಂಪನಿ ಅವರ ಕಂಪನಿ ಹೆಸರಲ್ಲಿ ಯಾವುದೇ ಇನ್ವಾಯ್ಸ್ ಅನ್ನ ಜನರೇಟ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಅವರೇ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಆದ್ರೆ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಗೊತ್ತಿಲ್ಲದೆ ಅಂದ್ರೆ ಬೇನಾಮಿ ಬೇರೆಯವರ ಹೆಸರಲ್ಲಿ ಟ್ಯಾಕ್ಸ್ ಅನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇನ್ವಾಯ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಿರ್ತಾರೆ. ಮತ್ತೆ ಹೈದರಾಬಾದ್ ಇಂದ ರಸ್ತೆ ಮಾರ್ಗವಾಗಿ ಮೊದಲು ಈ ಕೂದಲುಗಳನ್ನೆಲ್ಲ ಮಿಜೋರಂಗೆ ಕಳಿಸ್ತಿದ್ರು. ಅಲ್ಲಿಂದ ಮೈನ್ಮಾರ್ ಏರ್ಪೋರ್ಟ್ಗೆ ಕಳಿಸಿ ಅಲ್ಲಿಂದ ಚೀನಾಗೆ ರಸ್ತೆ ಮೂಲಕ ತೆಗೆದುಕೊಂಡು ಹೋಗ್ತಿದ್ರು. ಚೀನಾ ಮತ್ತೆ ಮೈನ್ಮಾರ್ಗೆ ಯಾವುದೇ ರೀತಿಯಾದ ಫೆನ್ಸಿಂಗ್ ಇಲ್ಲ. ಎರಡೂ ದೇಶದ ಜನಗಳು ಆರಾಮಾಗಿ ಓಡಾಡಬಹುದು 14 ಕಿಲೋಮೀಟರ್ ವರೆಗೂ. ಆ ಕಾರಣದಿಂದಾಗಿ ಈಸಿಯಾಗಿ ಇವರು ಕಳ್ಳ ಸಾಗಾಣಿಕೆ ಮಾಡ್ತಿದ್ರು. ಇದುವರೆಗೂ ಇಡಿ ಅಧಿಕಾರಿಗಳು ಹವಾಲಾ ಅಮೌಂಟ್ ಅನ್ನ 1.2 ಕೋಟಿ ಸೀಸ್ ಮಾಡಿದ್ದಾರೆ. ಅದಾದ ನಂತರ ಹಲವಾರು ಜನಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಏನೇ ಆಗ್ಲಿ ನಮ್ಮ ಭಾರತದ ಕೂದಲಿಗೆ ಈಗ ವಿಶ್ವಾದ್ಯಂತ ಬೇಡಿಕೆ ಬಂದಿದೆ. ಅದರಲ್ಲೂ ಕೂಡ ಚೀನಾದಲ್ಲಂತೂ ಕೇಳೋದೇ ಬೇಡ. ಸರಿಸುಮಾರು 250 ಮಿಲಿಯನ್ ಅಂದ್ರೆ 25 ಕೋಟಿಗೂ ಅಧಿಕವಾಗಿ ಈ ತಲೆ ಕೂದಲು ಉದುರುವಿಕೆ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಭಾರತದ ಕೂದಲು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನೋಡ್ಕೊಳ್ಳೋದಾದ್ರೆ $770 ಮಿಲಿಯನ್ ಅಷ್ಟು ನಾವು ಭಾರತೀಯರು ಕೂದಲುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿದೀವಿ. ಇಡೀ ವಿಶ್ವಕ್ಕೆ ಏರ್ ಎಕ್ಸ್ಪೋರ್ಟ್ ಯಾರು ಮಾಡ್ತಾರೆ ಅಂದ್ರೆ 80% ಏಕೈಕ ಕೇವಲ ನಮ್ಮ ಭಾರತವೇ ಮಾಡುತ್ತೆ. ಅದರಲ್ಲೂ ಕೂಡ ತಿರುಪತಿ, ಧರ್ಮಸ್ಥಳ, ಹಲವಾರು ಪುಣ್ಯಕ್ಷೇತ್ರಗಳಿಂದ ಈ ಏರ್ ಅನ್ನೋದು ಜಾಸ್ತಿ ಸಿಗ್ತಿದೆ. ಏನೇ ಆಗ್ಲಿ ನೋಡಿದ್ರಲ್ಲ ವೀಕ್ಷಕರೇ, ಕಳ್ಳರು ಕೂದಲುಗಳನ್ನು ಕೂಡ ಬಿಡ್ತಿಲ್ಲ. ಮತ್ತೆ ನಮ್ಮ ಭಾರತದ ಕೂದಲಿಗೆ ಚೀನಾದಲ್ಲಿ ಅಥವಾ ವಿದೇಶದಲ್ಲಿ ಯಾವ ಮಟ್ಟಕ್ಕೆ ಮಾರುಕಟ್ಟೆ ಇದೆ ಅಂತ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಧನ್ಯವಾದಗಳು.